find the roots of quadratic equation by applying the quadratic formula. So answer ಹುಡುಗರ ಮೊದಲಿದಾಗಿ ಗಿವನ್ ಬರ್ಕೊಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಯಾವತ್ತಿದ್ರು. ಸೊ 2x² ಪ್ಲಸ್ ಇಲ್ಲಿ 1x ಅಂತ ಬರ್ಕೊಳ್ಳಿ, -4 = 0. ಆದಷ್ಟು ಇನ್ಫಾರ್ಮೇಶನ್ ಸಿಂಪ್ಲಿಫಿಕೇಶನ್ ಗಿವನ್ ಅಲ್ಲೇ ಮಾಡ್ಬಿಡ್ಬೇಕು. ಇದನ್ನು ನಾವು ax² ಪ್ಲಸ್ bx ಪ್ಲಸ್ c = 0 ಕಂಪೇರ್ ಮಾಡಿದಾಗ ಇದು ಫಾರ್ಮುಲಾ ಮೆಥಡ್ ಅಲ್ಲ, ನಾವು ABC ನೋಟಿಸ್ ಮಾಡಲೇಬೇಕು. a = 2, b = 1, c = -4 ಆಗುತ್ತೆ. ಸೊ ಮುಂದಿನ ಭಾಗ ಫಾರ್ಮುಲಾ ಬರೀರಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯಾವತ್ತಿದ್ರು ಡಿಸ್ಕ್ರಿಮಿನೇಟ್ ಕಂಡುಹಿಡಿಯಿರಿ ಮೊದಲಾಗಿ, ಆಮೇಲೆ ಮೇನ್ ಫಾರ್ಮುಲಾ ಉಪಯೋಗಿಸಿ. ಏನಕ್ಕೆ ಅಂತ ಹೇಳಿದ್ರೆ ಮ್ಯಾಥ್ ಯಾವತ್ತಿದ್ರು ಒಂದು ಸಿಸ್ಟಮ್ಯಾಟಿಕ್ ವೇ ಅಪ್ರೋಚ್ ಮಾಡಬೇಕು. ಅಂತ ಹೇಳಿದ್ರೆ ಪಾರ್ಟ್ ಬೈ ಪಾರ್ಟ್ ಒಂದು ಭಾಗ ಮಾಡಿ ಮತ್ತೊಂದು ಭಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮುಂದುವರಿಬೇಕು ಹೊರತು ಒಂದ್ಸತಿ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಮುಂದಕ್ಕೆ ನೀವು ನಮ್ಮ ಮ್ಯಾಥ್ ತಗೊಂಡ್ರೆ ನೀವು ಅಲ್ಲಿ ಈ ಥರ ಮುಂದೆ ಸತಿ ಮಾಡೋಕ್ಕಾಗಲ್ಲ. ಭಾಗ ಮಾಡಿಕೊಂಡು ಪುಟ್ಟದಾಗಿ ಯೋಚನೆ ಮಾಡಿಕೊಂಡು ಮುಂದುವರಿಬೇಕು, ಆಯ್ತಾ? ಸೊ ಅದನ್ನ ಇವಾಗಿಂದಾನೇ ಅಭ್ಯಾಸ ಮಾಡ್ಕೊಬೇಕು. b² - 4 × a × c, ಇಲ್ಲಿ b ಬಂದು 1² - 4 × 2 × -4. ಸೊ 1 + 16 × 2 32 33 ಆಗುತ್ತಿದೆ. ನೆಕ್ಸ್ಟ್ x is equal to -b ± √t / 2 × a. So x is equal to minus of b ಎಷ್ಟಿದೆ 1 ± √33 / 2 × a is 2. So minus b ± √33 / 4. ಕೊನೆಯದಾಗಿ alpha and beta. Alpha is -b plus √33 / 4 ಮತ್ತೆ beta -1 -33 brackets entire thing divided by 4. ಸೊ ಇದೇ ನಿಮ್ಮ ಉತ್ತರ. ಪಾಸ್ ಮಾಡಿ ನೋಡಿ.